ಎಲ್ಲ ಪಂಚಾಯತ್ ಅವ್ರು ಬರ್ತಾರ್ರಿ ನೋಡ್ತಾರಿ. ಅಧಿಕಾರಿಗಳು ಯಾರು ಬಂದಿಲ್ಲ, ಏನೋ ಬಂದಿಲ್ಲ ಸರ್. ಒಟ್ಟೆ ಯಾರು ನೀರ ನಿಂತಾವ್ರಿ ಹೊಳಿ ಬಂದು ಒಬ್ಬರು ಅಧಿಕಾರಿಗಳು ಬಂದು ನಮಗ್ ಹೆಂಗಿರಿ ಹೆಂಗಿಲ್ಲ ಅಂಬದು ಒಟ್ಟ ಕೇಳಲ್ಲ ಯಾರ್ರಿ. ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗುತ್ತಿದ್ದು ಇದರಿಂದಾಗಿ ಎಲ್ಲ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಇದರ ಪರಿಣಾಮವಾಗಿ ಹಾಗೂ ಭೀಮಾ ನದಿಗಳು ಸಹ ಮೈದುಂಬಿ ಹರಿಯುತ್ತಿರುವ ಕಾರಣ ಮದರು ಗ್ರಾಮದಲ್ಲಿ ಬಹುತೇಕ ಮನೆಗಳಲ್ಲಿ ಭೀಮಾ ನದಿ ನೀರು ನುಗ್ಗಿ ಜನರ ಬದುಕು ಅತಂತ್ರವಾಗಿದೆ. ಮನೆಯಲ್ಲಿ ಇರುವ ದವಸ ಧಾನ್ಯಗಳು ನೀರು ಪಾಲಾಗಿದೆ. ಇಂತಹ ದುಸ್ಥಿತಿಯಲ್ಲಿ ತಾಲೂಕು ಆಡಳಿತ ಮತ್ತು ಜೇವರ್ಗಿಯ ಶಾಸಕರು ನಮ್ಮ ಗ್ರಾಮದ ಪಕ್ಕಕ್ಕೆ ಭೇಟಿ ನೀಡಿ ಮದರಿ ಗ್ರಾಮಕ್ಕೆ ಭೇಟಿ ಕೊಡದ ಶಾಸಕರು ಮದರಿ ಗ್ರಾಮದಲ್ಲಿ ಪ್ರವಾಹಕ್ಕೆ ಈಡಾದ ಮನೆಗಳು ಮತ್ತು ಗೋದಾಮಿನ ರಸಗೊಬ್ಬರ ಮತ್ತು ರೈತರ ಸಾಮಗ್ರಿಗಳು ಸಂಪೂರ್ಣವಾಗಿ ನದಿ ಪಾಲಾಗಿದೆ. ಪ್ರವಾಹಕ್ಕೆ ಸಿಲುಕಿದ ಮದರಿ ಗ್ರಾಮಸ್ಥರು ಇಂತಹ ಸಂದರ್ಭದಲ್ಲಿ ಭೇಟಿ ಕೊಡದ ಶಾಸಕರು ನಮ್ಮ ಸಮಸ್ಯೆಗಳನ್ನು ಅರಿತುಕೊಳ್ಳಿ ಎಂದು ಪ್ರವಾಹ ಪೀಡಿತ ಮಹಿಳೆಯರು, ಯುವಕರು ಜನಪ್ರತಿನಿಧಿಗಳಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಮ್ಮ ಗ್ರಾಮದಲ್ಲಿ ಕಾಳಜಿ ಕೇಂದ್ರವನ್ನು ಪ್ರಾರಂಭಿಸಿ ಪ್ರವಾಹ ಪೀಡಿತರಿಗೆ ಊಟದ ವ್ಯವಸ್ಥೆಯನ್ನು ಹಾಗೂ 1 ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದ್ದರೂ ಅವ್ಯವಸ್ಥೆಯನ್ನು ತೋರಿದ್ದಾರೆ. ಗ್ರಾಮದ ಸುತ್ತಲೂ ಪ್ರವಾಹ ನೀರು ಆವರಿಸಿಕೊಂಡಿರುವುದರಿಂದ ಸಾಕಷ್ಟು ಜನರು ಆಹಾರ ಮತ್ತು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈಗ ಮಾಡಿರುವ ವ್ಯವಸ್ಥೆಯು ಸಾಕಾಗದೇ ಇರುವುದರಿಂದ ಹೆಚ್ಚಿನ ಪ್ರಮಾಣದ ಕಾಳಜಿ ಕೇಂದ್ರಕ್ಕೆ ಸೂಕ್ತ ವ್ಯವಸ್ಥೆಯನ್ನು ನೀಡಬೇಕು. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ದವಸ ಧಾನ್ಯಗಳು ಆದಷ್ಟು ಬೇಗನೆ ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಮಾಧ್ಯಮದ ಮೂಲಕ ತಮ್ಮ ನೋವುಗಳನ್ನು ವ್ಯಕ್ತಪಡಿಸಿದ್ದಾರೆ. ವರದಿಗಾರರು ಲಕ್ಷ್ಮಣ್ ಪವಾರ್, ಇಂಡಿಯನ್ ಪಬ್ಲಿಕ್ ಟಿವಿ ಕನ್ನಡ, ಕಲಬುರಗಿ. ನೋಡ್ರಿ ಇಷ್ಟು ಹೊಳಿ ಬಂದಾವ್ರಿ, ಅಷ್ಟು ಮನಿಗೋಳ್ ಮುನಿಗ್ಯಾವ್ರಿ. ಎಲ್ಲ ಪಂಚಾಯತ್ ಅವ್ರು ಬರ್ತಾರ್ರಿ ನೋಡ್ತಾರಿ ಹೋತಾರ್ರಿ. ಕೇಳೋಣ ಏನ್ ಹೇಳ್ತಾರಿ ಅವ್ರು, ನೀವ್ ಮದ್ರಾಗ ಬಾ ಹುಷಾರಿದ್ರಿ ಹೋಗಲ್ಲಿ ಮೇಲೆ ಕೇಳಿ ಹೋರ್ ನೀವು ಅಂತ ನಮಗ್ ತಾಕೀತ್ ಮಾಡ್ತಾರಿ. ಈಗ ಕೇಳೋಣ ಅನ್ಕ ನಮಗ್ ಬರ್ತವೆ ಅಂತ ಹೇಳ್ತಾರಿ. ಎಲ್ಲರೂ ಓಟ್ ಕೇಳಕ್ ಎಲ್ಲರೂ ಬರ್ತಾರಿ, ಪಂಚಾಯತ್ ಅವ್ರು ಬರ್ತಾರ, ಎಲ್ಲರೂ ಬರ್ತಾರಿ. ನಮ್ ಕೇಳೋಣ ಓಟ್ ಹಾಕ್ತಿವಿ ಎಲ್ಲ ಮಾಡ್ತೀವಿ. ಕೇಳೋದ್ ನಮ್ದು ಯಾವ್ದು ಹಾಕಿ ಕೆಲ್ಸಲ್ಲ ಇದು ಮಾಡಲ್ಗ್ಯಾರ ಅವ್ರು. ಮತ್ತ ಹೊಳದಂಡಿಗೆ ಇದೀವ್ರಿ, ಹ್ಯಾಂಗ್ ಮಾಡ್ಬೇಕ್ರಿ? ನಮ್ ಪರಿಹಾರ ಬೇಕು. ಏನ್ ಕೊಡ್ತಾರ ಅವ್ರೆಲ್ಲಾ MLAಗಳು ಎಲ್ಲರೂ ಬರ್ಬೇಕು, ನಮ್ ಪರಿಹಾರ ಕೊಡ್ಬೇಕ್ರಿ. ಇಲ್ಲಿ ಇಲ್ಲಾಂದ್ರ ನಾವ್ ಹೆಂಗ್ ಜೀವನ ಮಾಡ್ಬೇಕ್ರಿ? ಇಲ್ಲಿ ನಮ್ ತಾಯಿ ತಂದಿ ಈಗೆಲ್ಲಾ ದನ ಕರ ಕುರಿ ಎಲ್ಲಾ ಹರ್ಕೊಂಡ್ ಹೋಗ್ಯಾವ್ರಿ. ಈ ತಾಯಿ ತಂದಿ ಮಕ್ಕೊಂದಿರ್ತಾರ, ನಿದ್ದೆ ಹತ್ತಿ ಇರ್ತಾರಿ. ಪಗನೆ ಒಟ್ಟು ಒಳಗೆ ಬಂದ್ ಹರ್ಕೊಂಡ್ ಹೋಗಿದ್ರ ಅಂತಾರಿ. ನಾವ್ ಯಾರಂತ ನಮ್ ತಾಯಿ ತಂದಿ ಹುಡುಗ ಸತ್ರ ನಾವ್ ತರ್ತೀವಿ ಏನ್ರಿ ಇಲ್ಲಿಗೆ? ಮತ್ತ MLAಗಳು ಇದ್ರು ಓಟ್ ಕೇಳಕ್ ಬರ್ತಾರಿ. ಮತ್ ಇದು ಎಲ್ಲಾ ನಮ್ ಇದು ಮಾಡ್ಲಿಲ್ಲ ನಮ್ ಹಕ್ ಇದು ಈಡೇರಿಸಿಲ್ಲ ಅಂದ್ರೆ ನಾವ್ ಹ್ಯಾಂಗ್ ಮಾಡ್ಬೇಕ್ರಿ? ಇದು ನಾವ್ ಯಾಕಡೆ ಅಂತ ಪರಿಹಾರ ಕೊಡ್ಬೇಕು, ಯಾಕಡೆ ಅಂತ ಇದು ಮಾಡ್ಬೇಕ್ರಿ. ಯಾರು ಎಲ್ಲರೂ ದಾದ್ ಮಾಡಲ್ಗ್ಯಾರಿ ನಮ್ಗ. ಕೇಳೋಣ ಬರೀ ಪಂಚಾಯತ್ ಬರ್ತಾರ ಹೋತಾರ ಊಟ ಹಾಕ್ತಾರ. ಅಯ್ಯ ಬರ್ರಿ ಇಲ್ಲಿ ಸಾಲಿ ಬರ್ರಿ ಏನ ಬಂದ್ರ ಅಂದ್ರ ಜರ ಬರ್ತಾವ ಅಂತ ಹೇಳ್ತಾರ, ಆಸೆ ಹುಟ್ಟಿಸ್ತಾರ, ಮತ್ತ ಹಂಗೆ ಮಾಡ್ತಾರ. ಇದು 3ನೇ ಸಲ ಆಯ್ತ್ರಿ ಹೊಳಿ ಬರ್ಲಾಕತ್ರಿ. ಇಲ್ಲಿ ಹೆಂಗ್ ಮಾಡ್ಬೇಕ್ರಿ ನಾವು? ವಯಸ್ಸಾದ್ರ ಅಜ್ಜಿ ಅದಾರಿ, ಮಕ್ಳ ಅದಾವ, ಇಷ್ಟು ಎಲ್ಲಾ ಮಕ್ಳ ಅದಾವ್ರಿ. ನಾಳಿಗೆಲ್ಲಾ ಹೇಳಿ ಕೇಳಿ ಹೊಳಿ ಬರ್ತಾವೇನ್ರಿ? ಹರ್ಕೊಂಡ್ ಹೋದ್ರ ನಾಳಿಗೆ ಯಾರ್ ಹೊಟ್ಟಿ ಉರಿತದ? ಇವೆಲ್ಲ MLAಗಳಿಗೆ ಏನು ನಾವೇನು ಹೋಗಿ ಮನಿತಾನೆ ಹೇಳಿ ತಾಕೀತ್ ಮಾಡೋದ್ ಇರ್ತದ್ರಿ. ಇಲ್ಲಿ ಬರ್ಬೇಕ್ರಿ, ಬಂದ್ ನಮ್ಗೆ ಏನ್ ಮಾಡ್ಬೇಕು ನಮ್ದೆಲ್ಲ ಪರಿಸ್ಥಿತಿ ಅಂತದ ನಮ್ಗೆ ಅರ್ಥ ಮಾಡ್ಕೋಬೇಕು. ಇಲ್ಲೇ ಸಂಘದ ಬರ್ತಾರ್ರಿ, ಸಂಘದ ಬರ್ತಾರ, ಎಲ್ಲಾ ಹೆಣ್ಮುಟ್ಟಿಗೂ ಬರ್ತಾರ, ಎಲ್ಲಾ ಮಾಡ್ತಾರ. ಈ ಮದ್ರಿಗೆ ಯಾಕೆ ಬರಲ್ರಿ? ಮದ್ರಾಗ ಓಟ್ ಹಾಕಲ್ರಿ ನಾವು. ಓಟ್ ಏನ ಅವ್ರಿಗೆ ಒಬ್ರಿ ಎಲ್ಲರಿಗೂ ಹಾಕಿ ನಾವ್ ಬರ್ತೀವಿ. ನಮ್ಮಿಂದ ಅವ್ರದ್ರ ಇಲ್ರಿ, ಅವ್ರಿಂದ ನಾವಿದೀವೇನ್ರಿ? ಸರ್ಕಾರದಿಂದ ಯಾರು ನೀವೇ? ನಾವ್ ಓಟ್ ಹಾಕ್ದಾರ ಗೆದ್ದಲ್ಲಿ ಅವ್ರಲ್ಲಿ ರಾಜಕಾರಣಿ ಮಾಡ್ತಾರಿ ಅವ್ರು. ನಾವೇ ಓಟ್ ಹಾಕ್ಲಿಲ್ಲ ಅಂದ್ರೆ ಅವ್ರ ಹೆಂಗ್ ಮಾಡ್ತಾರಿ? ನಾವ್ ಕಷ್ಟದಾಗಿದೀವ್ರಿ ಸದ್. ನಮ್ಗೆ ಹೆಂಗ ಅವ್ರ ಮೇಲ್ ತರ್ಬೇಕ್ರಿ ನಮ್ಗೆ ಸದ. ಇದು 3ನೇ ಸಲ ಆಯ್ತ್ರಿ ಮಳೆ ಬರ್ಲಾಕತ್ತಿ. ನಮ್ಗ್ ಒಟ್ಟ ನಮ್ ಮನಿ ಬಿದ್ದು ಅಂದ್ರೆ ಈಗ ನಾವ್ ಎಲ್ಲಿ ಹೋಗಿರ್ಬೇಕ್ರಿ? ಜೇವರ್ಗಿ ತಾಲೂಕಿನ ಮದರಿ ಗ್ರಾಮದ ಭೀಮಾ ನದಿ ಉಕ್ಕಿ ಹರಿದು ಬಂದು ಒಟ್ಟು ಜಲಸಂಧತೆ ಆಗಿದೆ ಸರ್. ಏನಿಲ್ಲ ಸರ್, ಪೂರ DAP ತೊಯ್ದ ಓಟು ತೊಯ್ದ ಸರ್. ಯಾವ ಮೇಡಮ್ ಸರ್, ಶಾಸಕರು ಅಧಿಕಾರಿಗಳು ಯಾರೂ ಬಂದಿಲ್ಲ, ಏನೋ ಬಂದಿಲ್ಲ ಸರ್. ಒಟ್ಟೆ ಯಾರು ಕಲೆಕ್ಟರ್ಗಳು ಬಂದಿಲ್ಲ, ಶಾಸಕರಂತ ಒಟ್ಟೆ ಮೊದಲ ಬಂದಿಲ್ಲ ಸರ್ ಒಟ್ಟೆ. ಈ 40-50 ಮನೆಗೂ ಮನೆಗೆ ಸರ್ ಮದ್ರಿ ಪೂರ. ಇದು ತಕ್ಷಣ ಮಾತ್ರ ಪರಿಹಾರ ಮಾತ್ರ ಕೊಡ್ಬೇಕು ಸರ್. ಇದಾಗ್ಯ ಸರ್, ಪೂರ ಜಲಸಂಧತೆ ಆಗ್ಯಾವ. ಒಟ್ಟು ಗೋದಾಮ್ ಸರ್ 50-60-70 ಚೀಲ ಪೂರ ಇದಾಗ್ಯಾವ ಸರ್. ಗೊಬ್ಬರ ಸರ್, ಗೊಬ್ಬರ ಇದ್ದು ಸರ್, ಪೂರ ನೀರ ನಷ್ಟ ಆಗಿದೆ ಸರ್. ಏನೇ ಸರ್, ಈ ದಿಂಡ ಪಂಡ ಎಲ್ಲ ಕಟ್ಟಿವಿ, ಯಾವಾಗ ಗೊತ್ತಾ ಯಾವಾಗೆಲ್ಲೂ ಕತ್ತಿಲ್ಲ ಸರ್. ದನ ಕರುಗಳು ಪೂರ ನೀರ ಪಾಲಾಗ್ಯಾವ ಸರ್. ಸದ್ಯಕ್ಕೆ ನೀವೇನು ಊಟ ಮಾಡತ್ತೀರ?
ನಾವೇನು ಗಂಜಿ ಕೇಂದ್ರ ನೋಡಿ ಸರ್, ಗಂಜಿ ಕೇಂದ್ರ ನಿನ್ನೆ ಮಾಡಿದೆ 2 ದಿನ ಚಲಾಗಿ ಅದೇ ನಡೆದ ಸರ್. ಹಾಂ ಸರ್. ಸರ ಅಷ್ಟು ಮನಿ ನೀರ ನಿಂತಾವ್ರಿ ಹೊಳಿ ಬಂದು. ಒಬ್ಬರು ಅಧಿಕಾರಿಗಳು ಬಂದು ನಮಗ್ ಹೆಂಗಿರಿ ಹೆಂಗಿಲ್ಲ ಅಂಬದು ಒಟ್ಟ ಕೇಳಲಾಗ್ಯಾರ್ರಿ. ಬರ್ತಾರ್ರಿ ಹಂಗೆ ಹೋತಾರ. ಟೈಮಿಗೆ ಊಟ ಕೊಡಲಾಗ್ಯಾರ, ಎಲ್ಲಿ ಇರ್ಲಾಕ್ ಜಾಗ ಕೊಡಲಾಗ್ಯಾರ. ನಮ್ಮ ಮನ್ಯಾಗಿದ್ದು ದನ ಕರುಗಳು ಅಷ್ಟು ಹರ್ಕೊಂಡ್ ಹೋಗ್ಯಾವ. ಒಳ್ಳಾಕ ಒಂದ್ ಸ್ವಲ್ಪ ಊಟ ಇಲ್ಲ, ಬ್ಯಾಳಿ ಇಲ್ಲ. ನಾವ್ ಎಲ್ಲಿ ಇರ್ಬೇಕು? ಇಲ್ಲೇ ಅಜಯ್ ಸಿಂಗ್ ಸಾಬ್ರು ಸಂಘಾಯಿ ಬಂದ್ ಹೋಗ್ಯಾರ, ಮದ್ರಿ ಬಂದಿಲ್ಲ. ಇದು 2ನೇ ಸರ್ತಿ ಆಯ್ತು. ನಾವ್ ಎಲ್ಲಿರಾಮ್? ನಾವು ಇರ್ಲಾಕ್ ಜಾಗ ಬಿ ಇಲ್ಲ. ಈಗ ನಾವ್ ಎಲ್ಲಿರಾಮ್ ಸರ್? ಅಂದ್ರೆ ಈಗ ಈ ಒಂದು ನೀರು ಬಂದಿರೋದ್ರಿಂದ ಮನೇಲಿ ಇರ್ತಕ್ಕಂಥ ಏನೆಲ್ಲ ಸಾಮಾನುಗಳು ಎಲ್ಲೋ ಬ್ಯಾಳಿ ಅಕ್ಕಿ ಎಲ್ಲೋಸು ಹರ್ಕೊಂಡ್ ಹೋಗ್ಯಾವ ಸರ್. ಎಕ್ದುಮ್ಕ್ಲೆ ನೀರ್ ಬಂದಾವ. ನಾವ್ ಎಲ್ಲಿ ಅಂತ ಹೋಗಮ್ ಸರ್? ಯಾರ ಮನಿಗಂತ ಹೋಗಮ್ ನಾವು? ಎಷ್ಟು ಮನೆಗಳು ಈ ತರ ಆಗಿದೆ ಸರ್? 50 ಮನಿಗಳಾಗಿದ್ದಾವೆ. ಅಷ್ಟು ನೀರಲ್ಲಿದ್ದಾವೆ. ದನ ಕರುಗಳು ಕುರಿ ಅವು ಎಲ್ಲಿ ಪೂರಾ ಹರ್ಕೊಂಡ್ ಹೋಗಿದ್ದಾವೆ.